ನಮಸ್ಕಾರ. ಮನುಷ್ಯನ ದೇಹ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನೇ ಹೊಂದಿದೆ. ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಎಷ್ಟು ಎನರ್ಜಿ ಇದೆ ಅಂದ್ರೆ ಮನುಷ್ಯ ತನ್ನ ಜೀವನವನ್ನ ಬೆಳಗಿಸಿಕೊಳ್ಳೋದ್ರ ಜೊತೆಗೆ ಮನುಷ್ಯ ಇಡೀ ಪ್ರಪಂಚವನ್ನ ಬೇಕಿದ್ರೂ ಬೆಳಗಿಸಿಕೊಳ್ಳಬಹುದು. ಆದ್ರೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥ ಜ್ಞಾನ ನಮ್ಗೆ ಯಾರಿಗೂ ಇಲ್ಲ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಸ್ಟರ್ ಮಾಡಿಕೊಂಡು ಪರಮಾನಂದವನ್ನ ಪಡೆಯೋದನ್ನ ನಾವು ಕುಂಡಲಿನಿ ಯೋಗ ಅಂತ ಕರೀತೀವಿ. ಏನಿ ಕುಂಡಲಿನಿ ಯೋಗ? ಮನುಷ್ಯನ ದೇಹ 72,000 ನಾಡಿಗಳಿಂದ 114 ಮೇನ್ ಜಂಕ್ಷನ್ ಪಾಯಿಂಟ್ ಗಳಿಂದ, ಅದರಲ್ಲೂ ಕೂಡ 7 ಡೈಮೆನ್ಷನ್ಗಳ ರೀತಿ 7 ಚಕ್ರಗಳನ್ನು ಹೊಂದಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಹತ, ವಿಶುದ್ಧಿ, ಆಜ್ಞ ಮತ್ತೊಂದು ಸಹಸ್ರಾರ. ಮೂಲಾಧಾರ ಅಂದ್ರೆ ಅದು ನಮ್ಮ ಸ್ಪೈನಲ್ ಕಾರ್ಡಿನ ಎಂಡಲ್ಲಿ ಇರುವಂತ ಚಕ್ರ. ಅದನ್ನ ನಾವು ನಮ್ಮ ಈ ಮನುಷ್ಯನ ದೇಹಕ್ಕೆ ಫಂಡಮೆಂಟಲ್ ಸೋರ್ಸ್ ಅಂತ ಕರಿತೀವಿ. ಅದನ್ನ ನಾವು ಫೌಂಡೇಶನ್ ಅಂತ ಕರಿತೀವಿ. ಈ ಮೂಲಾಧಾರ ಚಕ್ರದಲ್ಲಿ ಮನುಷ್ಯನ ಚೈತನ್ಯ ಸ್ವರೂಪ ಸುಪ್ತ ರೀತಿಯಲ್ಲಿ ಇರುತ್ತೆ, ಅಂದ್ರೆ ಮಲಗಿದ ರೀತಿಯಲ್ಲಿ ಇರುತ್ತೆ. ಈ ಮಲಗಿದ ರೀತಿಯಲ್ಲಿ ಇರುವಂತ ಎನರ್ಜಿಯನ್ನ ಸಹಸ್ರಾರದವರೆಗೂ ಕರ್ಕೊಂಡು ಹೋಗೋದನ್ನ, ಮೇಲ್ಮುಖವಾಗಿ ಕರ್ಕೊಂಡು ಹೋಗೋದನ್ನ ನಾವು ಕುಂಡಲಿನಿ ಯೋಗ ಅಂತ ಕರಿತೀವಿ. ಮೂಲಾಧಾರ ಚಕ್ರದಿಂದ ಆಜ್ಞಾ ಚಕ್ರದವರೆಗೂ, ಅಂದ್ರೆ ನಿಮ್ಮ ನೆತ್ತಿಯಲ್ಲಿರೋ ಚಕ್ರದವರೆಗೂ ಕುಂಡಲಿನಿಯನ್ನ ಅವೇಕನ್ ಮಾಡೋದಕ್ಕೆ 112 ರೀತಿಯ ವಿಧಾನಗಳಿವೆ. ಆದ್ರೆ ಆಜ್ಞಾ ಚಕ್ರದಿಂದ ಸಹಸ್ರಾರಕ್ಕೆ ಕುಂಡಲಿನಿಯನ್ನ ಕರ್ಕೊಂಡು ಹೋಗಬೇಕು ಅಂದ್ರೆ ಅಲ್ಲಿ ಯಾವುದೇ ವೇ ಇಲ್ಲ. ಒಂದು ವೇಳೆ ನೀವು ಆ ಕೆಲಸವನ್ನ ಪೂರ್ಣ ಮಾಡಬೇಕು ಅಂದ್ರೆ ನಿಮ್ಗೆ ಧಾರ್ಮಿಕವಾಗಿ ಆ ರೀತಿಯ ಆಸಕ್ತಿ ಇರಬೇಕು, ಅಂದ್ರೆ ನಿಮ್ಗೆ ಆ ರೀತಿಯ ಒಂದು ಹುಚ್ಚುತನವೇ ಇರಬೇಕು. ನೀವು ಆರಾಧಿಸುವ ನಿಮ್ಮ ದೇವರ ಮೇಲೆ ಅಥವಾ ನಿಮ್ಮ ಗುರುಗಳ ಮೇಲೆ ಆ ರೀತಿಯ ಅಭಿಮಾನ, ನಂಬಿಕೆ, ಭಕ್ತಿ, ಪ್ರೇಮ ಇದ್ರೆ ಈ ಕೆಲಸವನ್ನ ನೀವು ಮಾಡಬಹುದು. ಒಂದು ವೇಳೆ ಈ ಕಾರ್ಯ ನಿಮ್ಮಿಂದ ಸಾಧ್ಯ ಆಯಿತು ಅಂದ್ರೆ ಈ ಜಗತ್ತಲ್ಲಿ ಆಮೇಲೆ ಯಾವ ನೋವುಗಳು ಕೂಡ ನಿಮ್ಮನ್ನ ಬಾಧಿಸೋದಕ್ಕೆ ಸಾಧ್ಯ ಇಲ್ಲ. ಕೆಲವು ದಿನಗಳ ಒಳಗೇನೆ ನಿಮ್ಮಲ್ಲಿ ಚೇಂಜಸ್ಗಳು ಉಂಟಾಗುತ್ತೆ. ನೀವು ಯಾರು ಅಂತಾನೆ ಗೊತ್ತಿಲ್ಲದಿರೋ ವ್ಯಕ್ತಿಗಳು ಕೂಡ ನಿಮ್ಗೆ ಗೊತ್ತೇ ಇಲ್ಲದೆ ಕೈ ಮುಗಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೀವೊಂದು ಸೂರ್ಯನ ತರ ಊರಲ್ಲಿ ಓಡಾಡ್ತಾ ಇರ್ತೀರ. ಒಂದೂರಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ. ಅವನ ದಿನದ ಖರ್ಚಿಗೋಸ್ಕರ ಭಿಕ್ಷೆ ಬೇಡ್ತಾ ಇರ್ತಾನೆ. ಒಂದಿಷ್ಟು ಜನ ಊರಿನವರು ಅವನ ಮಡಿಲಿಗೆ ಒಂದಿಷ್ಟು ಕಾಸನ್ನ ಬಿಸಾಕಿ ಹೋಗ್ತಾರೆ. ಈ ಭಿಕ್ಷೆ ಬೇಡ್ತಾ ಬೇಡ್ತಾ ಊಟ ಇಲ್ಲದೆ ಹಸಿವಲ್ಲಿ ಒಂದ್ ದಿವಸ ಭಿಕ್ಷುಕ ಸತ್ತು ಹೋಗ್ತಾನೆ. ಭಿಕ್ಷುಕ ಸತ್ತೋದಕ್ಕಿದ್ದು ಗೊತ್ತಾಗಿ ಊರಿನ ಜನ ಎಲ್ಲ ಅಲ್ಲಿ ಬಂದು ಆ ಭಿಕ್ಷುಕ ಸತ್ತೋಗಿರೋ ಅವನ ಜಾಗದ ಅಲ್ಲೇ ಕೆಳಭಾಗಕ್ಕೆ ಒಂದು ಗುಂಡಿಯನ್ನು ತೋಡಿ ಭಿಕ್ಷುಕನನ್ನ ಇನ್ನೇನು ಉಳಬೇಕು ಅಂತ ತೀರ್ಮಾನ ಮಾಡಿದಾಗ ಗುಂಡಿಯನ್ನು ತೋಡ್ತಾ ಇರುವಾಗ ಆ ಗುಂಡಿಯಲ್ಲಿ ಬಹಳ ಅತ್ಯಂತ ದೊಡ್ಡ ಸಂಪದ್ಭರಿತವಾದಂತ ನಿಧಿ ಸಿಗುತ್ತೆ. ಎಷ್ಟೋ ವರ್ಷಗಳಿಂದ ಆ ಭಿಕ್ಷುಕ ಅದೇ ಜಾಗದಲ್ಲಿ ಕೂತು ಅಲ್ಲೇ ಭಿಕ್ಷೆ ಬೇಡ್ತಾ ಇದ್ದ. ಆದ್ರೆ ಅವನು ಕೂತಿರೋ ಆ ಜಾಗದ ಒಳಗಡೆ ಎಷ್ಟು ದೊಡ್ಡ ನಿಧಿ ಇದೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ. ಇದೇ ನಮ್ಮ ಒಳಗಡೆ ಇರುವಂತ ಈ ಕುಂಡಲಿನಿ ಶಕ್ತಿ. ನಮ್ಮ ಒಳಗಡೆ ಇದ್ರೂ ಕೂಡ ಅದು ಎಷ್ಟು ದೊಡ್ಡ ಶ್ರೇಷ್ಠವಾದ ಸಂಪತ್ತು ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಇದು ಗೊತ್ತಿರೋರು ಸಾಮಾನ್ಯ ಮನುಷ್ಯರಾಗಿ ಇರೋದು ಕೂಡ ಇಲ್ಲ. ಈ ಕುಂಡಲಿನಿ ಯೋಗ ಎಷ್ಟು ಶಕ್ತಿಯುತವಾದ ಯೋಗವೋ, ಎಷ್ಟು ಸಂಪದ್ಭರಿತವಾದ ಯೋಗವೋ ಅಷ್ಟೇ ಡೇಂಜರಸ್ ಕೂಡ ಹೌದು. ಇದೇ ಕಾರಣಕ್ಕೆ ಇದನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕರೆದಿದ್ದು. ಒಂದು ವೇಳೆ ನ್ಯೂಕ್ಲಿಯರ್ ರಿಯಾಕ್ಟರ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದು ಎಲ್ಲರಿಗೂ ಬೆಳಕನ್ನು ಕೊಡಬಹುದು, ಎಲ್ಲರಿಗೂ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಬಹುದು. ಆದ್ರೆ ಒಂದಿಷ್ಟು ತಪ್ಪುಗಳು ಅದರ ಒಳಗಡೆ ನಡೆದರೆ ಅದು ತನ್ನನ್ನು ತಾನು ಸುಟ್ಟುಕೊಳ್ಳೋದರ ಜೊತೆಗೆ ಇಡೀ ಊರನ್ನ ಬೇಕಿದ್ರೆ ಸುಡಬಹುದು. ಅಷ್ಟು ಕೆಟ್ಟ ರೀತಿಯ ಪರಿಣಾಮವನ್ನು ಕೂಡ ಇದು ಬೀರಬಹುದು. ಒಂದು ವೇಳೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ನಿಮ್ಮ ದೇಹದ ಒಳಗಡೆ ನೀವು ಮಾಸ್ಟರ್ ಮಾಡ್ಕೊಳ್ಬೇಕು ಅಂತ ನೀವೇನಾದ್ರೂ ಹೊರಟ್ರೆ ಅದಕ್ಕೆ ಖಾಲಿ ನಿಮಗೆ ಪುಸ್ತಕದ ಜ್ಞಾನ ಸಾಕಾಗೋದಿಲ್ಲ.
ನಿಮ್ಗೊಬ್ಬ ಶ್ರೇಷ್ಠ ಗುರುವಿನ ಅಗತ್ಯತೆಯೂ ಇರುತ್ತೆ. ಬಹಳ ಕಡೆ ಬ್ಯಾನರ್ಗಳಲ್ಲಿ ನಾವು ಬಾರಿ ನೋಡಿದ್ದೀವಿ, ಕುಂಡಲಿನಿ ಯೋಗವನ್ನ ತಿಳಿಸಿಕೊಡ್ತಾರೆ. ದುಡ್ಡಿಗೋಸ್ಕರ ಕುಂಡಲಿನಿ ಯೋಗವನ್ನ ಯಾರಾದ್ರೂ ನಿಮ್ಗೆ ತಿಳಿಸಿಕೊಡೋದೇ ಆದ್ರೆ ಅದರ ಕಡೆ ಆಸಕ್ತಿಯನ್ನು ಒಂದಿಷ್ಟು ಕಮ್ಮಿ ತೋರಿಸಿ. ಯಾಕಂದ್ರೆ ಒಬ್ಬ ಸಂಸಾರಿಗೆ ಸಂಸಾರದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳ ಮಧ್ಯದಲ್ಲಿ ಈ ರೀತಿಯ ಚೈತನ್ಯ ಭರಿತವಾದಂಥ ಯೋಗವನ್ನ ಸಾಧಿಸಿಕೊಳ್ಳೋದು ಬಹಳ ಕಷ್ಟದ ವಿಚಾರ. ಒಂದು ವೇಳೆ ನೀವೆಲ್ಲೋ ಓದಿದ್ದೀರಾ, ನೀವೆಲ್ಲೋ ತಿಳ್ಕೊಂಡಿದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ನೀವು ಈ ಕ್ರಿಯೆಯನ್ನ, ಈ ಸಾಧನವನ್ನ ಪ್ರಾರಂಭ ಮಾಡಿದ್ರೆ ನೀವು ಪುಸ್ತಕದ ಜ್ಞಾನದಿಂದ ಆಟೋಮ್ ಬಾಂಬ್ ಅನ್ನ ಮನೆಯಲ್ಲಿ ತಯಾರು ಮಾಡಿದಂಗೆ ಸರಿ. ಒಂದು ವೇಳೆ ಅದು ನಿಮ್ಮ ಕೈಯಿಂದ ಸಾಧ್ಯ ಆದ್ರೆ ನೀವು ಈ ಜಗತ್ತಿನಲ್ಲಿ ಎಲ್ಲರನ್ನ ಎದುರಿಸಿ ನಿಲ್ಲಬಹುದು, ಅಷ್ಟು ಶಕ್ತಿ ನಿಮಗದು ಕೊಡಬಹುದು. ಆದ್ರೆ ಒಂದು ವೇಳೆ ನಿಮ್ಮ ಕೈಯಿಂದ ತಪ್ಪೇನಾದ್ರೂ ನಡೆದ್ರೆ ನಿಮ್ಮ ಜೊತೆಗೆ ನಿಮ್ಮ ಸಂಪೂರ್ಣ ಸಂಸಾರ ಸುಟ್ಟು ಹೋಗಬಹುದು. ಆ ಕಾರಣದಿಂದಾಗಿ ಜ್ಞಾನವೇ ಎಲ್ಲದಕ್ಕೂ ಮೂಲ. ಸಂಪೂರ್ಣವಾದ ಜ್ಞಾನದೊಂದಿಗೆ, ಸಂಪೂರ್ಣವಾದ ನಾಲೆಡ್ಜ್ನೊಂದಿಗೆ ಮಾತ್ರ ಈ ಸಾಧನವನ್ನ, ಈ ಕ್ರಿಯೆಯನ್ನ ಮಾಸ್ಟರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಂಥ ಚಿಕ್ಕ ಪುಟ್ಟ ನಾಲೆಡ್ಜಿಗೋಸ್ಕರ ನನ್ನ ಪುಟ್ಟ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.